ಯಾಕೋ ಯಾಕೆ ನಂಗೆ ಚೀಟ್ ಮಾಡಿದೆ ನೀನು? ಎಷ್ಟು ನಂಬಿದ್ನಲ್ಲ ನಾನು. ಪ್ಲೀಸ್ ಆ ಫೋಟೋಸ್ ಎಲ್ಲ ಡಿಲೀಟ್ ಮಾಡು. ನೋಡು ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ. ಪ್ಲೀಸ್ ಆ ಫೋಟೋಸ್ ಡಿಲೀಟ್ ಮಾಡು. ನೀನು ಇಷ್ಟೊಂದು ಚೀಪ್ ಅಂತ ಅಂದ್ಕೊಂಡಿರಲಿಲ್ಲ. ನೀನು ಚೇಂಜ್ ಆಗಲ್ಲ, ಯಾವತ್ತೂ ಆಗಲ್ಲ. ಆದರೆ ಒಂದು ತಿಳ್ಕೊ, ನೀನು ಎಲ್ಲ ಕರ್ಮನ ರಿಟರ್ನ್ ಕೊಡೋಕ್ಕೆ ಯಾರಾದರೂ ಬಂದೇ ಬರ್ತಾರೆ. ನಿನ್ನ ಟೈಮ್ ಮುಗೀತು ಇವತ್ತಿಂದ. ನೀನು ಅಂತ್ಯಕ್ಕೆ ಕೌಂಟನ್ ಸ್ಟಾರ್ಟ್ ಆಯಿತು ಅಂದ್ಕೊ. ಕರ್ಮ ನಿನ್ನ ಬಿಡಲ್ಲ, ಕರ್ಮ ನಿನ್ನ ಬಿಡಲ್ಲ. ಹಾಯ್ ಕೌಶಿಕ್, ವೆಲ್ಕಮ್ ಟು ದಿ ಜಂಗಲ್. ಯಾರು ನೀನು? ಇವಾಗ ನೀನು ಈ ಗೇಮಲ್ಲಿ ಗೇಮಾ? ಯಾವ ಗೇಮು? ಡೂ ಆರ್ ಡೈ ಅನ್ನೋ ಗೇಮಲ್ಲಿ ಇದೆಯಾ? ಡೂವರ್ಡಿನ ಆ 3 ಲೆವೆಲ್ ಏನಾದ್ರೂ ನೀನ್ ಕಂಪ್ಲೀಟ್ ಮಾಡಿದ್ರೆ ಯಾವ 3 ಲೆವೆಲ್ಲು? ನಿನ್ಗೆ ಈ ಕಾಡಲ್ಲಿ ಊತಿಟ್ಟಿರೋ 50 ಕೋಟಿ ಬೆಲೆ ಬಾಳೋ ಪುರಾತನ ಚಿನ್ನ ಸಿಗುತ್ತೆ. ಚಿನ್ನನ? ಯಾವ 3 ಲೆವೆಲ್ಲು? ಎಲ್ಲಿ ಚಿನ್ನ? ಬೇಗ ಬೇಗ ಹೇಳು. 3 ಲೆವೆಲ್ನ ಕಂಪ್ಲೀಟ್ ಮಾಡಬೇಕು. ಯಾವ 3 ಲೆವೆಲ್ಲು? ಆದ್ರೆ ನೀನೇನಾದ್ರೂ 3 ಲೆವೆಲ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಇದೇ ಕಾಡಲ್ಲಿ ನಿನ್ನ ಹೆಣ ಸಿಗುತ್ತೆ. ಹೆಣನ? ಗುರುವೆ, ಹೆಣ ಮಾತ್ರ ಬೀಳಿಸ್ಬೇಡ. ಇಲ್ಲಿಂದ ನಿನ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಗೇಮ್ಸ್ ಟು ಬಿಗ್ಯಾನ್ಸ್. ಓಕೆ. As 3, 2, 1, go! Hey, stop. ಯಾಕೆ ಅರ್ಜೆಂಟು? ಮತ್ತೇನಿಲ್ಲ ನಿಂದು. ನಿಮ್ಮ ಹೆಸರಾದ್ರೂ ಏನು ಹೇಳಿ ಬಾಸು? ನನ್ನ ಹೆಸರು ತಕೊಂಡು ನೀ ಏನ್ ಮಾಡ್ತೀಯ? ಕರಿಯಕ್ಕಾಗತ್ತೆ. ನನ್ನ ಹೆಸರು ಜಂಗಲ್ ಬಾಸ್. ಬಿಗ್ ಬಾಸ್ ಕೇಳಿದ್ದೀನಿ, ಡಿ ಬಾಸ್ ಕೇಳಿದ್ದೀನಿ, ಇದ್ಯಾವುದು ಜಂಗಲ್ ಬಾಸ್? ಏನೋ ಒಂದು ಇರಬೇಕು. ಅದೆಲ್ಲ ತಿಳ್ಕೊಂಡು ನೀ ಏನ್ ಮಾಡ್ತೀಯ? ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ತಲೆ ಕೊಡು. ಟಾಸ್ಕ? ಮತ್ತೆ ಅವಾಗಿಂದ ಓಡ್ ಬಂದಿದ್ದು ಟಾಸ್ಕ್ ಅಲ್ವಾ? ನಿನ್ಗೆ ತಲೆ ಸರಿ ಇಲ್ಲ. ಟಾಸ್ಕ್ ಏನಂತ ತಿಳ್ಕೊಳ್ದೆ ಓಡ್ತಾ ಇದೀಯ. ಮತ್ತೆ ಚಿನ್ನ ಅಂದ್ರಲ್ಲ ಸ್ವಾಮಿ, ಅದಕ್ಕೆ ಓಡ ಬಂದ್ಬಿಟ್ಟೆ. ಚಿನ್ನ ಅಂದ್ರೆ ಹೆಣನು ಬಾಯ್ ಬಿಡುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೀಯಾ? ನಾನು ಹೆಣನ? ಇನ್ 1 ನಿಮಿಷದಲ್ಲಿ ನೀನೇನಾದ್ರೂ ಮ್ಯಾಪ್ ಹುಡುಕ್ಲಿಲ್ಲ ಅಂದ್ರೆ ಇಲ್ಲೇ ಹೆಣ ಆಗ್ತೀಯ. ನಿನ್ನ ಫಸ್ಟ್ ಟಾಸ್ಕ್ ಬಂದು ನಿನ್ನ ಅಕ್ಕಪಕ್ಕ ಇರೋ ಯಾವ್ದೋ ಒಂದು ಮರದಲ್ಲಿ ಮ್ಯಾಪ್ ಇದೆ ಅಂದ್ರೆ ಈ ಜಂಗಲ್ನ ಮ್ಯಾಪ್. ಅದ್ರಲ್ಲೇ ಆ ಚಿನ್ನದ್ದು ಲೊಕೇಶನ್ ಇದೆ. ಮರನ? ಯಾವ ಆಕಾರದಲ್ಲಿ ಇರುತ್ತೆ? ಇಲ್ಲೇ ನಿನ್ನ ಅಕ್ಕಪಕ್ಕದಲ್ಲೇ ಎಲ್ಲೋ ಇದೆ, ಹುಡ್ಕು. ಹಂಗಾದ್ರೆ ಸಾಯಂಕಾಲ ತನಕ ಹುಡುಕ್ ಬಿಡ್ತೀನಿ ಬಿಡಿ. ಹಾಗಿದ್ರೆ ನೀನ್ ಇಲ್ಲೇ ಹೆಣ ಆಗ್ತೀಯ ಬಿಡು. ನಿನ್ನತ್ರ ಬರೀ 60 ಸೆಕೆಂಡ್ ಮಾತ್ರ ಬಾಕಿ ಇರೋದು. 60 ಸೆಕೆಂಡ? ಗೇಮ್ಸ್ ಟು ಬಿಗಿನ್ಸ್. And 3, 2, 1. ಕಣ್ಣಲ್ಲಿ ಬೆಂಕಿ, ಕಾಲಲ್ಲಿ ವೇಗ, ಹುಚ್ಚು ಹಿಡಿಸಿದೆ ಚಿನ್ನದ ಯೋಗ. ಬೆನ್ನತ್ತಿ ಓಡು, ಸಿಗುವವರೆಗೂ ಬಿಡಬೇಡ. ಸಾವೇ ಬಂದರೂ ನೀನು ದಾರಿ ಮರೆಯಬೇಡ. ಎಲ್ಲಪ್ಪ ಮ್ಯಾಪು? ಚಿನ್ನ
ಏನಪ್ಪ ಇದು? ಏನು ಕಾಣ್ತಾನೆ ಇಲ್ಲ. ಲೆವೆಲ್ 1 ಪಾಸಾಗಿ ಬಂದಾಯಿತು. ಹೇಗಿನ್ನಿದ್ರು ಲೆವೆಲ್ 2ನೇ. ಈಗ ಹೋಗಿ ಹೀಗೋದ್ರೆ ಆಯಿತು. ಚಿನ್ನ ಸಿಕ್ಕಾಯ್ತು, ಚಿನ್ನ ನಮ್ದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ನನ್ನ ಮೇಲಿದೆ. ಥ್ಯಾಂಕ್ ಯು. ಬಾಸು, ಬಾಸ್ ಆವಾಜ್ ಹೋಗಿ ಹುಲಿ ಆವಾಜ್ ಬರ್ತಿದೆಯಲ್ಲ. ಜಿಂಗಲ್ ಬಾಸು ರಿಯಲ್ ಆಗಿ ಬಂದ್ರ ಹೆಂಗೆ? ಅಯ್ಯಯ್ಯೋ, ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಹುಲಿ ಏನು ಮಾಡಲಿ? ಇಲ್ಲಿಂದ ಹೆಂಗಾದ್ರೂ ಮಾಡಿ ಎಸ್ಕೇಪ್ ಮಾಡ್ಬೋದು. ಅಮ್ಮ, ಜೈ ಮರಿ ಕಂಬೆ ಕಾಪಾಡಮ್ಮ. ಹೇ, ನೀನ್ಯಾರು? ಹಾಂ, ಈ ಕಾಡಲ್ಲಿ ಹುಲಿಗಿಲಿ ಐತೆ ಬಾ ಇಲ್ಲಿ. ಇವಾಗ ಅಡ್ಸ್ಕ ಬಂದಿರೋದೇ ನೀನ್. ಓ, ಅದು ಹುಲಿನಾ? ಬೇಕಂತ ಮಾಡಿದ್ದೆ. ಚಿನ್ನನೆಲ್ಲ ಇವನ್ ಜೊತೆ ಶೇರ್ ಮಾಡಬೇಕಲ್ಲಪ್ಪ. ಒಂದ್ಸರಿ ಟಾರ್ಗೆಟ್ ರೀಚ್ ಆದರೆ ಸಾಕು. ಇಲ್ಲೆಲ್ಲ ಇರೋ ಚಿನ್ನ ನಂದೇ. ಅಲ್ಲಿ ತನಕ ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗೋಣ. ಹೌದು, ನೀ ಇಲ್ಲೇನು ಮಾಡ್ತಿದ್ಯಾ? ಇಲ್ಲಿಂದ ಮೇಲ್ ಹತ್ತೋದ್ರೆ ಮೇಲ್ಗಡೆ ದಾರಿ ಇದೆಯಾ ಅಂತ. ಓಹೋ ಹೋ, ಹೌದು. ಈ ಗೇಮಲ್ಲಿ ನೀ ಹೇಗೆ ಎಂಟ್ರಿ ಅದೇ? ಇವಾಗ ಅದೆಲ್ಲ ಏನಕ್ಕೆ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಿ ಇಲ್ಲಿಂದ ಹೊರಗಡೆ ಹೋಗೋದು ನೋಡು. ಹೌದೌದು, ಟಾಸ್ಕಲ್ಲಿರೋ ಚಿನ್ನನೆಲ್ಲ ತಗೊಂಡೇ ಹೋಗ್ಬೋದು. ಅಲ್ಲ, ನೆಕ್ಸ್ಟ್ ಗೇಮ್ ಯಾವುದಂತ ಗೊತ್ತಿಲ್ಲಲ್ಲ. ಹೇ, ಕೇಳಿದ್ನಾ ಸುಮ್ಮನೆ.
ಅಯ್ಯೋ ಅಯ್ಯಪ್ಪ ಆಗ್ತಾ ಇಲ್ಲಲ್ಲಪ್ಪ, ನನ್ನ ಕೈಲಂದ್ರೂ ಆಗ್ತಿಲ್ಲ. ಹೌದೌದು, ಚಿನ್ನ ಇಂಪಾರ್ಟೆಂಟು. ಅಯ್ಯೋ ಚಿನ್ನ. ಎಲ್ಲಿ ಬಂದು ಸಿಕ್ಕಾಕೊಂಡಿವೇನ? ಈ ಗ್ಯಾಪಲ್ಲಿ ಒಂದು ಕ್ವಶನ್ ಕೇಳಲ್ಲ? ಕೇಳಪ್ಪ ಕೇಳು. ನಿನಗೆ ಗರ್ಲ್ ಫ್ರೆಂಡ್ಸ್ ಇಲ್ವಾ? ಗರ್ಲ್ ಫ್ರೆಂಡ್ಸಾ? ಗರ್ಲ್ ಫ್ರೆಂಡ್ಸ್ ಎಲ್ಲ ಇಲ್ಲ ಬ್ರೋ. ನೀನೇನು ಒಳ್ಳೆ. ಈ ಕಾಲದಲ್ಲಿ ಯಾವ ಹುಡುಗರು ಗರ್ಲ್ ಫ್ರೆಂಡ್ ಮಾಡ್ಕೋತಾರೆ? ಈಗಿನ ಕಾಲದ ಹುಡುಗಿರ ಹೆಂಗೆ ಗೊತ್ತಾ? ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ. ಊಟ ಆಗೋ ತನಕ ಮಾತ್ರ ಚೆನ್ನಾಗಿರುತ್ತೆ, ಆಮೇಲೆ ಬಿಸಾಕ್ಬಿಡೋದು. ಇಷ್ಟು ಎಕ್ಸ್ಪೀರಿಯನ್ಸ್ ಇರೋನಿಗೆ ಒಂದು ಎಕ್ಸು ಇಲ್ವಾ? ಎಷ್ಟಂತ ನೆನ್ಪಿಟ್ಕೋತೀರಾ? ಬೇಕಾದಷ್ಟು ಬಂದು ಹೋಗಿದ್ದಾವೆ. ಸಾರಿ, ನಾನೇ ಕಳಿಸ್ಬಿಟ್ಟೆ. ಅಯ್ಯೋ ಬಿಡಿ ಬ್ರೋ, ಇವಾಗೇನು ತಗೊಂಡು ಮಾಡ್ತೀರಾ ಅದನ್ನೆಲ್ಲ? ಸ್ವಲ್ಪ ಹೋಗಿ ಬರ್ತೆ. ಅಯ್ಯೋ ಅಪ್ಪ, ಅಯ್ಯೋ ಸ್ವರ್ಗ. ಅಪ್ಪ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ವಲ್ಲ ಗುರು. ಈ ಜಂಗಲ್ ಬಾಸ್ ಎಲ್ಲಿ ಹೋದ್ನೋ ಏನೋ. ನೆಕ್ಸ್ಟ್ ಟಾಸ್ಕ್ ಏನಂತಾನೂ ಗೊತ್ತಿಲ್ಲ. ಏನು ವಾಯ್ಸು ಬರ್ತಿಲ್ಲ. ಬಾಸು ಏನಿದೆಲ್ಲ? ಈ ಮ್ಯಾಪ್ ನೋಡು. ಹಾಂ, ಈ ಮ್ಯಾಪ್ ರೂಟ್ ಪ್ರಕಾರ ನಮ್ಗೆ ಈ ಮ್ಯಾಪ್ ಸಿಕ್ಕಿದ್ದು ಮರದ ಹತ್ರ. ನೆಕ್ಸ್ಟ್ ರೀಚಿಂಗ್ ಪಾಯಿಂಟ್ ಇರೋದು ಕೂಡ ಆ ಗುಡ್ಡದ ಮೇಲೆ. ಟಾಸ್ಕ್ ಅವ್ರು ಕೊಡಲ್ಲ, ಆಲ್ರೆಡಿ ಟಾಸ್ಕ್ ಈ ಮ್ಯಾಪಲ್ಲೇ ಫಿಕ್ಸ್ ಆಗಿದೆ. ಆ್ಯಕ್ಚುಲಿ ರಿಯಲ್ ಟಾಸ್ಕ್ ಏನಂದರೆ ಹಾಂ, ಈ ಮ್ಯಾಪನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇರೋದು. ಆದರೆ ಗುಡ್ಡಕ್ಕೆ ಹೋಗೋ ರೂಟಲ್ಲಿ, ಈ ರೂಟಲ್ಲಿ ಹೋಗ್ಬೇಕಿದ್ರೆ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಹತ್ರ ಹೋದರೆ ಏನೋ ಸಿಗುತ್ತೆ. ಈ ಪಾಯಿಂಟ್ ಕಣ್ಣಲ್ಲಿ ಬೆಂಕಿ, ಕಾಲಲ್ಲಿ ವೇಗ, ಹುಚ್ಚು ಹಿಡಿಸಿದೆ ಚಿನ್ನದ ಯೋಗ. ಬೆನ್ನತ್ತಿ ಓಡು, ಮಿನುಗುವ ಲೋಹದ ಮಾಯೆ ಇದು. ಉಸಿರನು ಹಿಡಿದಿರೋ ಪಂದ್ಯವಿದು. ಓಡು ಓಡು ನಿಲ್ಲದೆ ಓಡು, ವಿಧಿಯಾಟವ ಗೆಲ್ಲಲೆ ಓಡು. ಒಂದೇ ಆಸೆ ಒಂದೇ ಗುರಿ, ಎದೆಯ ಒಳಗೆ ಸುಡುವ ಉರಿ. ಮಣ್ಣಿನ ಅಡಿಯಲ್ಲಿ ಅಡಗಿದೆರ ರಹಸ್ಯ, ದಕ್ಕಿಸಿಕೊಳ್ಳೋಕೆ ಬೇಕು ಧೈರ್ಯದ ಸಾಹಸ.
ಅನ್ಕೊಂಡೆ ನೀನು ಯಾವಾಗ ಆ ಮ್ಯಾಪ್ನ ಎಕ್ಸ್ಪ್ಲೇನ್ ಮಾಡ್ದಾಗಲೇ ಅನ್ಕೊಂಡೆ ನೀನು ಪಕ್ಕಾ ಗೇಮರ್ ಅಂತ. ಯಾವಾಗ ವಾಯ್ಸ್ ಬಂದು ಹೋಗೋದು ನಿಲ್ತೋ ಆವಾಗಲೇ ಅನ್ಕೊಂಡೆ. ಅಚಾನಕವಾಗಿ ಯಾರೋ ಎಂಟ್ರಿ ಅಂತ ನೋಡ್ದಾಗಲೇ ಗೊತ್ತಾಯ್ತು. ನಿನ್ನ ಮ್ಯಾನರಿಸಮ್, ನಿನ್ನ ಬಾಡಿ ಲ್ಯಾಂಗ್ವೇಜ್ ನೋಡಿನೇ ಅನ್ಕೊಂಡೆ ನೀನು ಪಕ್ಕಾ ಗೇಮರ್ ಅಂತ. ನೀನ್ ಯಾರಂತ ಹೇಳಲೈ? ನೀನು ಹುಡುಕ್ತಿದ್ಯಲ್ಲ ಜಂಗಲ್ ಬಾಸ್, ಅದ್ ನಾನೇ. ಮತ್ ನನ್ಗೆ ಯಾಕಿಲ್ ಕರ್ಸ್ಕೊಂಡೆ? ನಂಗೂ ನಿಂಗೂ ಏನ್ ಸಂಬಂಧ? ಯಾಕೆ ನೋವಾಗ್ತಿದ್ಯಾ? ಇದೇ ತರ ಎಷ್ಟೋ ಜನ ಹೆಣ್ಮಕ್ಳ ಜೀವನನ ಹಾಳು ಮಾಡಿ ಅವ್ರ ಜೀವನೇ ಕಳ್ಕೊಳಕ್ ಮಾಡಿದ್ಯಾ. ಎಷ್ಟೋ ಹುಡುಗಿರ್ ಅಂತ ಹೇಳ್ತಾ ಇದೆಯಲ್ಲ, ಆ ಹುಡುಗಿರ ಒಳಗೆ ನಿನ್ ಲವ್ವರ್ ಇದ್ಲ? ಲವ್ವರೇ ಆಗಿರ್ಬೇಕ. ಹಂಗೆ ಆಗಿದ್ರೆ ಮೆಚುರಿಟಿನ ಬರ್ದೇ ಇರೋ ಹುಡುಗಿರನ್ನ ಇಟ್ಕೊಂಡು ಅವ್ರನ್ನ ತಲೆ ಕೆಡಿಸಿ ಅವ್ರ ಇನೋಸೆನ್ಸ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಂತ ಜಸ್ಟ್ 10 ನಿಮಿಷ ಚಟಕ್ಕೋಸ್ಕರ ಲವ್ ಅನ್ನ ಮಾಸ್ಕ್ ಹಾಕ್ತಿರಲ್ಲ, ನಿಮ್ಮಂತ ಬೇವರ್ಸಿಗಳನ್ನ ನರ ಕಟ್ ಮಾಡಿ ನಡು ರೋಡಲ್ಲಿ ತುಂಡ್ ಮಾಡಿ ಕತ್ತರಿಸಿ ಬಿಸಾಕ್ಬೇಕು. ಸೋಷಿಯಲ್ ಮೀಡಿಯಾ ಆಯ್ತಪ್ಪ, ನಾನ್ ಲೋಫರ್. ನಿಮ್ಗೇನಾಗಿತ್ತು? ಓದೋ ವಯಸ್ಸಲ್ಲಿ ಹುಡುಗಿರ್ ಕೈಯಲ್ಲಿ ಮೊಬೈಲ್ ಕೊಟ್ಟು ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾ ಅಂತ ಕೊಟ್ಟು ಅವ್ರನ್ನ ಹಾಳು ಮಾಡ್ತಾ ಇರೋದು ನೀವು. ಏನು ಅಂದ ಚಂದದ ರೀಲ್ಸ್ ಅಂತ ನೋಡ್ತಾ ಇದ್ರೆ ಅರ್ಧರ್ಧ ಬಟ್ಟೆ ಹಾಕೊಂಡು ಕುಣಿಯೋರು ಅವ್ರಿಗೆ ಇಷ್ಟ ಇರ್ಬೇಕಾದ್ರೆ ಅದನ್ನ ಲೈಕ್ ಮಾಡಿದ್ರೆ ನಾವು ಕೆಟ್ಟವ್ರ? ಆನ್ಲೈನ್ ಕ್ಲಾಸ್ ಅಂತ ನೀವು ಕೊಡ್ಸಿ ಆನ್ಲೈನ್ ಕ್ಲಾಸ್ ಅಲ್ಲಿ ಇದಾರ ಇಲ್ವಾ ಅಂತ ನೋಡ್ದೆ ಇರೋದೇ ನಿಮ್ ತಪ್ಪು. ಅದನ್ನ ಎತ್ತಿಡಿದ್ರೆ ಹುಡುಗರೆಲ್ಲ ಕೆಟ್ಟವ್ರ? ನೀನೇನೋ ಮಾಡ್ತೀಯಾ? ಈ ಸರ್ಕಾರನೇ ಏನು ಮಾಡ್ತಿಲ್ಲ, ನೀನೇನೋ ಮಾಡ್ತೀಯ. ನೀನ್ ಯಾರೋ ಕಾಪಾಡಕ್ಕೆ?
Game is over! Game is over! ಕಣ್ಣಲ್ಲಿ ಬೆಂಕಿ ಕಾಲಲ್ಲಿ ವೇಗ ಹುಚ್ಚು ಹಿಡಿಸಿದೆ ಚಿನ್ನದ ಯೋಗ ಬೆನ್ನತ್ತಿ ಓಡು ಸಿಗುವವರೆಗೂ ಬಿಡಬೇಡ ಸಾವೇ ಬಂದರೂ ನೀನು ದಾರಿ ಮರೆಯಬೇಡ ಅನುಪಲ್ಲವಿ ಮಿನುಗುವ ಲೋಹದ ಮಾಯೆ ಇದು ಉಸಿರನು ಹಿಡಿದಿರೋ ಪಂದ್ಯವಿದು ಓಡು ಓಡು ನಿಲ್ಲದೆ ಓಡು ವಿಧಿಯಾಟವ ಗೆಲ್ಲಲೆ ಓಡು